ನಕ್ಸಲರು ಈ ವೆಪನ್ಸ್ ಬಗ್ಗೆ ವಿರೋಧ ಪಕ್ಷಗಳು ಟೀಕೆಯನ್ನ ಮಾಡ್ತಾನೆ ಬಂದದ್ದು. ಇವತ್ತು ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರಿಗೈಯಲ್ಲಿ ಬಂದ ನಕ್ಸಲರ ಬಳಿ ಶಸ್ತ್ರಾಸ್ತ್ರಗಳು ಎಲ್ಲಿಟ್ಟು ಬಂದ್ರು? ಹಾಗಾದ್ರೆ ಅವ್ರ ಹತ್ರ ಇರ್ಲಿಲ್ಲ ಶಸ್ತ್ರಾಸ್ತ್ರ, ಓಕೆ, ಎಲ್ಲಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ನಕ್ಸಲರಿಗೆ ಸರೆಂಡರ್ ಆಗಿದೆ, ಅವ್ರು ಸರೆಂಡರ್ ಆಗಿಲ್ಲ, ಕಾಂಗ್ರೆಸ್ಸೇ ಸರೆಂಡರ್ ಆಗಿದೆ ಅಂತ ಚಿತ್ರದುರ್ಗದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರಿಗೈಯಲ್ಲಿ ಬಂದ ನಕ್ಸಲರ ಶಸ್ತ್ರಾಸ್ತ್ರಗಳೆಲ್ಲಿತ್ತು? ಇಲ್ಲಿ ನಕ್ಸಲರು ಸರ್ಕಾರಕ್ಕೆ ಸರೆಂಡರ್ ಆಗಿಲ್ಲ, ಸರ್ಕಾರನೇ ನಕ್ಸಲರಿಗೆ ಸರೆಂಡರ್ ಆಗಿದೆ ಅಂತ ಹೇಳಿ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದಲ್ಲಿ ನಕ್ಸಲರು ಶಸ್ತ್ರಾಸ್ತ್ರಗಳನ್ನು ಎಲ್ಲಿಟ್ಟು ಬಂದಿದ್ದಾರೆ ಅನ್ನೋದು ಈಗ ವಿಪಕ್ಷಗಳಿಗೆ ಬೇಕಾಗಿರೋದು. ಮೊನ್ನೆಯಷ್ಟೇ ಮುಖ್ಯವಾಹಿನಿಗೆ ಬನ್ನಿ ಅಂತ ಹೇಳಿದ್ದಕ್ಕೆ ಶರಣಾಗತಿ ಆಗಿದ್ರು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಆಗಿರ್ಬೋದು, ಅಂದ್ರೆ ಬಿಜೆಪಿ ನಾಯಕರು ಒಬ್ರು ಒಂದಲ್ಲ ಒಂದು ಹೇಳಿಕೆಯನ್ನು ಕೊಡ್ತಾನೆ ಇದ್ರು. ಈಗ ಚಿತ್ರದುರ್ಗದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಕೇಳೋಣ. ಈಗಾಗಲೇ 1.5 ವರ್ಷ ಆಗಿದೆ. 1.5 ವರ್ಷ ಆದ ನಂತರ ಇದನ್ನು ಸಿಬಿಐಗೆ ಕೊಡಬೇಕು. ಸಿಬಿಐ ಕೊಡಲಿಲ್ಲ ಅಂದರೆ ಸತ್ಯ ಹೊರಗಡೆ ಬರೋದಿಲ್ಲ. ಆ ಸಚಿನ್ ಕುಟುಂಬ ಕೂಡ ಅದನ್ನೇ ಕೇಳಿದರು. ಯಾಕೆಂದರೆ ಅವನು ಸೂಸೈಡ್ ಆಗಿದ್ದ ದಿವಸ ಇನ್ನೂ 20 ಗಂಟೆಗಳ ಕಾಲ ಸಮಯ ಇತ್ತು. ಆದರೆ ಪೊಲೀಸ್ನವರು ಜಾಗೃತರಾಗಲೇ ಇಲ್ಲ. ಡೆತ್ ನೋಟ್ ಇದರಲ್ಲಿ ಬಂದ ಮೇಲೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಮೇಲೆ ಅದನ್ನು ಎಕ್ಸಾಮ್ಗೆ ಕೂತ್ಕೊಂಡು ಓದ್ತಾರಲ್ಲ, ಆ ರೀತಿ ಪೊಲೀಸ್ನವರು ಓದ್ತಾ ಇದ್ರು. ಇದರ ಅವಶ್ಯಕತೆ ಇರಲಿಲ್ಲ. ಇಮ್ಮಿಡಿಯೇಟ್ಲಿ ಅವನು ಯಾವ ಲೊಕೇಶನ್ನಲ್ಲಿ ಇದ್ದಾನೆ ಅಂತ ಟ್ರೇಸ್ ಔಟ್ ಮಾಡಿದ್ರೆ ಅವನು ಪ್ರಾಣ ಉಳಿಸ್ಬೋದಾಗಿತ್ತು. ಇವರು ಮಾಡಲಿಲ್ಲ. ಅವನು ಅಲ್ಲೇ ಹೋಟ್ಲಲ್ಲೇ ಇದ್ದ. ಬೆಳಗ್ಗೆ ಹೋಗಿ ರೈಲಿಗೆ ತಲೆ ಕೊಟ್ಟಿದ್ದಾನೆ. ಇದರಿಂದ ಏನು ಪಿತೂರಿ ಇದೆ ಅಂತ ಗೊತ್ತಾಗಬೇಕಲ್ಲ. ಪ್ರಾಣತ್ಯಾಗ ಮಾಡೋದು ಅಂತಿದೆಯಲ್ಲ, ಅದು ಸುಲಭವಾಗಿ ಆಗೋ ಕೆಲಸ ಅಲ್ಲ. ನಾನು ಯಾಕೆ ಉಳಿಬೇಕು, ತೀರ್ಕೊಂಡು ಹೋಗ್ಬಿಡೋಣ ಅಂತ ಯಾರಂಗಾದ್ರು ಅನ್ಸುತ್ತಾ? ಎಲ್ಲರೂ ಕೂಡ ಸಾವು ಅಂದರೆ ಭಯ ಪಡ್ತಾರೆ. ಸಾಯೋಕ್ಕೆ ಯಾರು ಇಷ್ಟೇ ಪಡಲ್ಲ. ಆದರೆ ಅಂಥದ್ದಾದಾಗ ಅವ್ರು ಯೋಚನೆ ಮಾಡಬೇಕು. ಇದನ್ನು ಪ್ರಿಯಾಂಕಾ ಖರ್ಗೆ ಅವರು ತಾನೇ ಹೇಳಿದ್ದಾರೆ. ಒಬ್ಬ ವ್ಯಕ್ತಿ ಪ್ರಾಣತ್ಯಾಗ ಮಾಡಬೇಕಾದ್ರೆ, ಸೂಸೈಡ್ ಮಾಡ್ಕೊಳ್ಬೇಕಾದ್ರೆ ಆತನ ನೋವು ಎಷ್ಟಿರುತ್ತೆ, ಅದ್ರ ಹಿಂದೆ ಅದನ್ನೆಲ್ಲ ಯೋಚನೆ ಮಾಡಬೇಕು ಅಂತ ಅವ್ರು ಭಾಳ ಸಾರಿ ಹೇಳಿದ್ದಾರೆ. ಆದರೆ ಅವ್ರಿಗೆ ಅನ್ವಯ ಆಗಲ್ವಾ? ಈಗ ಅವರಲ್ಲಿ ಕಲ್ಮಶ ಇಲ್ಲ ಅಂದಿದ್ದರೆ CBI ಕೊಡಿರಿ ಅಂತ ಹೇಳಬೇಕಾಗಿತ್ತು. ಅವರು ಹೇಳಿಲ್ಲ, ಒತ್ತಾಯ ಮಾಡಿದ್ರು ಕೊಡೋದಿಲ್ಲ ಅಂತಾರೆ. ಅಂದಮೇಲೆ ಅಲ್ಲಿ ಏನೋ ಲೂಪ್ ಹೋಲ್ ಇದೆ ಅಂತ ಅರ್ಥ. ಆಮೇಲೆ 15 ದಿವಸಗಳ ಮೇಲೆ ಕಳೀತಾ ಇದೆ. ಎಲ್ಲೋಗಿದ್ರು ಇವರೆಲ್ಲ? ಅವರ ಅನುಯಾಯಿಗಳಿವರು, ಪ್ರಿಯಾಂಕಾ ಖರ್ಗೆ ಅವರ ಅನುಯಾಯಿಗಳಲ್ವ? ಎಲ್ಲೋಗಿದ್ರು ಅವರೆಲ್ಲ? ನಿಮ್ಗೆ ಗೊತ್ತಿಲ್ಲದೆ ದೂರ ಇದ್ರ? ಮಾತಿಗೂ ಪೊಲೀಸು ಏನು ಅಷ್ಟೆಲ್ಲ ಅವ್ರ ಬಗ್ಗೆ ಮಾತಾಡ್ತೀರಿ, ಪೊಲೀಸು ಅವ್ರನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ವ? BJPಯವರು ಸುಮಾರು 25,000 ಜನ ಬಂದು ನಿಮ್ಮ ಮನೆಗೆ ಮುತ್ತಿಗೆ ಹಾಕಕ್ಕೆ ಬಂದಿದ್ರು. ಇಷ್ಟಿದ್ರೂ ಕೂಡ ನೀವು ಇನ್ನೂ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಅನ್ನೋದನ್ನೇ ಹೇಳ್ತಿದ್ರಿ. ಅವರು ಹಿಡಿಲಿಲ್ಲ. ಈಗಲೂ 5 ಜನ ಸಿಕ್ಕಿದ್ದಾರೆ 8 ಜನರಲ್ಲಿ. ಇನ್ನೂ 5 ಎಲ್ಲಿ ಹೋದರು? ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಆದ್ದರಿಂದ ಇದರಲ್ಲಿ ಮುಚ್ಚಾಕ್ತಕ್ಕಂಥದ್ದು. ಯಾಕೆಂತಂದರೆ ಇದನ್ನು ನೋಡಿದ್ವಲ್ಲ ನಾವು, ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಮಿಸ್ಅಪ್ರೋಪ್ರಿಯೇಷನ್ ಆಯಿತು. ವಿಷಯ ಈಚೆಗೆ ಬಂದ ತಕ್ಷಣನೇ ನಾವು ಕೇಳಿದಾಗ ಏನು ಹೇಳಿದ್ರಿ? ಇಲ್ಲ ಅಷ್ಟಲ್ಲ, 87 ಕೋಟಿ ಮಾತ್ರ ಅಂದ್ರಿ. ಅಲ್ಲಿಗೆ ನುಂಗಿದ್ದು ಗ್ಯಾರಂಟಿ ಅಂತೇಳಿ ಮುಖ್ಯಮಂತ್ರಿಗಳೇ ಒಪ್ಪಿದ್ರು. ಯಾರು ಚಂದ್ರಶೇಖರ್ ಅವರು ಪ್ರಾಣ ತ್ಯಾಗ ಮಾಡಿದ್ರು, ಅವ್ರೇನು ಹೇಳಿದ್ರು? ಮಂತ್ರಿಗಳು ಮತ್ತು ಚೇರ್ಮನ್ರೇ ಕಾರಣ ಅಂತ ಹೇಳಿದ್ರು. ನೀವು SIT ಕೊಟ್ರಿ. SITಯಲ್ಲಿ ಬಂತ ಹೆಸರುಗಳು? 2 ಹೆಸರು ಬರಲಿಲ್ಲ, ಕೈ ಬಿಟ್ರಿ. ಯಾಕೆ?